ಸೊ ಹೆಲೋ ಫೋಕ್ಸ್, ಇವತ್ತು ನಾವು ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ ಬಗ್ಗೆ ಸ್ಟಡಿ ಮಾಡೋಣ. ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ ಅಲ್ಲಿ 7 ಆಬ್ಲಿಗೇಟ್ ರ್ಯಾಂಕ್ಸ್, ಲೆವೆಲ್ಸ್ ಆರ್ ಕ್ಯಾಟಗರೀಸ್ ಬರುತ್ತೆ ಅನ್ನೋದನ್ನ ನಾವು ಕಲ್ತಿರ್ಬೋದು ಅಲ್ವಾ. ಸೊ ಅದರಲ್ಲಿ ಯಾವ್ದ್ಯಾವ್ದು 7 ರ್ಯಾಂಕ್ಸ್ ಆರ್ ಲೆವೆಲ್ಸ್ ಆರ್ ಕ್ಯಾಟಗರೀಸ್? ಕಿಂಗ್ಡಮ್, ದೆನ್ ಫೈಲಮ್ ಆರ್ ಡಿವಿಷನ್, ಆಮೇಲೆ ಕ್ಲಾಸ್ ಬರುತ್ತೆ, ಆರ್ಡರ್, ದೆನ್ ಫ್ಯಾಮಿಲಿ, ಜೀನಸ್ ಅಂಡ್ ಸ್ಪೀಶೀಸ್ ಅಲ್ವಾ. ಈ 7 ಡಿಫ್ರೆಂಟ್ ರ್ಯಾಂಕ್ಸ್ ಅನ್ನು ಸಹ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿರ್ಬೋದು. ಸೊ ಅದಕ್ಕಾಗಿ ಒಂದು ಸ್ಮಾಲ್ ಟ್ರಿಕ್ ಅನ್ನು ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಓಕೆ, ಒಂದು ಸೆಂಟೆನ್ಸ್ ಅನ್ನ ನೆನ್ಪಿಟ್ಕೊಳ್ಳೋಣ. ಏನದು? ಕಪ್ಪು ಡಾರ್ಕ್ ಕಾಫಿ ಇನ್ ಗ್ಲಾಸ್. ಓಕೆ, ಸೊ ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಒಬ್ಸರ್ವ್ ಮಾಡಿ. KPDCOFG and S. ಓಕೆ, ಕೆಳಗಡೆ ನಾನು ಬರ್ದಿದ್ದೀನಿ. ನೀವು ಇದನ್ನು ಒಬ್ಸರ್ವ್ ಮಾಡಿದ್ರೆ ಈ ಕ್ಯಾಪಿಟಲ್ ಲೆಟರ್ಸ್ ಎಲ್ಲಾದ್ರೂ ಯಾವ್ದಾರ ಶಾರ್ಟ್ ಫಾರ್ಮ್ ಆಗುತ್ತೆ. K for kingdom, then P or D, phylum or division, then we have class, order, family, genus and species. So ಈ ಸೆಂಟೆನ್ಸ್ ಕಪ್ಪು ಡಾರ್ಕ್ ಕಾಫಿ ಇನ್ ಗ್ಲಾಸ್ ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಈ 7 ಆಬ್ಲಿಗೇಟ್ ರ್ಯಾಂಕ್ಸ್ ಆರ್ ಕ್ಯಾಟಗರೀಸ್ ಅನ್ನ ಎಕ್ಸಾಮ್ ನಲ್ಲಿ ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ಬರೆಯೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಓಕೆ, ಸೊ ಇದೇ ರೀತಿ ಶಾರ್ಟ್ ಟಿಪ್ಸ್ ಅನ್ನ ವಿಡಿಯೋಸ್ ಮುಖಾಂತರ ನಿಮಗೆ ಸಿಗ್ತಿರ್ಲಿಕ್ಕೋಸ್ಕರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಸೊ ಸಿ ಯು ಫೋಕ್ಸ್.